ಹಾಯ್ ಹಲೋ ನಮಸ್ಕಾರ. ನಾನು ಸತೀಶ್ ದೊಡ್ಡಮನೆ. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ಸಾಕಷ್ಟು ವರ್ಷಗಳ ಹಿಂದೆ, ಸುಮಾರು ಒಂದು 25 ವರ್ಷಗಳ ಹಿಂದೆ ನಾನು ಒಂದು ಸರ್ಕಾರಿ ಕೆಲಸದಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಸಂಜೆ ಟೈಮ್ನಲ್ಲಿ ನಾನು ಪಾರ್ಟ್ ಟೈಮ್ ಆಗಿ ಏನಾದರೂ ಸಂಪಾದನೆ ಮಾಡಬೇಕು ಅಂತೇಳಿ ಒಂದು ಮಾರ್ಕೆಟಿಂಗ್ ಕಂಪನಿನಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿ ಏನಂದರೆ, ನನಗೆ ಇಂಗ್ಲೀಷ್ ಆವಾಗ ಬರ್ತಾ ಇರಲಿಲ್ಲ. ಆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲದೇ ಇರೋದ್ರಿಂದ ನಾನು ಆ ಒಂದು ಕಂಪನಿನಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ನಾನು ಸೋತೆ. ಅಂದರೆ ನನಗೆ ಅಲ್ಲಿಗೆ ನಾನು ಅದನ್ನು ಬಿಡಲಿಲ್ಲ. ನಾನು ಮತ್ತೊಂದು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ, ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಂಪ್ನಿ. ಅಲ್ಲಿ ಒಂದು ಬೆಳವಣಿಗೆ ಆಗ್ತಾ ಬಂತು. ಒಂದು ಸಾಕಷ್ಟು ತಿಂಗಳುಗಳ ಆದಮೇಲೆ ನಾನು ಅಲ್ಲಿ ಈಗ ನಾನು ಒಂದು ಗೌರ್ಮೆಂಟ್ ಜಾಬ್ನಲ್ಲಿ 4,000 to 5,000 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರೆ, ಅಲ್ಲಿ ಪಾರ್ಟ್ ಟೈಮ್ನಲ್ಲಿ ನಾನು 15,000 to 20,000 ರೂಪಾಯಿನ ಸಂಪಾದನೆ ಮಾಡೋದಕ್ಕೆ ಪ್ರಾರಂಭಿಸಿದೆ. ಆಗ ನಾನು ಆ ಕೆಲಸವನ್ನು ಬಿಟ್ಟು ಪೂರ್ತಿಯಾಗಿ ನಾನು ಆ ಮಾರ್ಕೆಟಿಂಗ್ ಕಂಪನಿನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಕೆಲವು ವರ್ಷಗಳ ಆದಮೇಲೆ ಆ ಕಂಪನಿ ಮುಚ್ಚೋಯ್ತು. ಆದರೂ ಕೂಡ ನಾನು ಧೃತಿಗೆಡಲಿಲ್ಲ. ಅಲ್ಲಿ ನಾನು ಏನೆಲ್ಲ ವಿಚಾರಗಳನ್ನು ಕಲ್ತಿದ್ದೆ ಅವುಗಳನ್ನು ಉಪಯೋಗಿಸ್ಕೊಂಡು ನಾನು ಮತ್ತೆ ಪೂರ್ತಿಯಾಗಿ ಬಿಸ್ನೆಸ್ನಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಂಡೆ. ವರ್ಷಗಳ ಕಳೀತಾ ನಾನು ಸಾಕಷ್ಟು ಒಂದು ಅರ್ನಿಂಗ್ ಮಾಡೋದಕ್ಕೂ ಕೂಡ ಪ್ರಾರಂಭಿಸಿದೆ. ಸುಮಾರು ಒಂದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಅದು ರಿಯಲ್ ಎಸ್ಟೇಟ್ ಎಲ್ರಿಗೂ ಕೂಡ ಅಷ್ಟು ಸುಲಭವಾಗಿ ಮಾಡೋವಂಥ ಬಿಸ್ನೆಸ್ ಅಲ್ಲ. ಏಕೆಂದರೆ ಅಲ್ಲಿ ನಾವು ಮುಖ್ಯವಾಗಿ ನಾವು ಜನಗಳ ಸಂಪರ್ಕವನ್ನು ಹೆಚ್ಚಾಗಿ ಬೆಳೆಸ್ಕೊಳ್ಬೇಕಾಗುತ್ತೆ. ಮತ್ತು ನಾವು ಒಂದು ಮಾರಾಟ ಮಾಡುವ ಪದಾರ್ಥಗಳು ಕೋಟಿಗಟ್ಟಲೆ ಬೆಲೆ ಬಾಳೋದ್ರಿಂದ ಅವುಗಳನ್ನು ನಾವು ಇನ್ನೊಬ್ಬರಿಗೆ ಮಾರಾಟ ಮಾಡೋದು ಬಹಳ ಕಷ್ಟವಾದ ಒಂದು ಕೆಲಸ ಆಗಿರುತ್ತೆ. ಆದರೂ ಕೂಡ ಅಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದರಿಂದ ಆ ಒಂದು ವ್ಯವಹಾರದಲ್ಲೂ ಕೂಡ ನಾನು ಲಕ್ಷಗಟ್ಟಲೆ ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮ್ಮಲ್ಲಿ ಕೆಲವೊಂದು ಕೌಶಲ್ಯಗಳು ಇಲ್ಲದೇ ಇದ್ದರೂ ಸಹ ನಾವು ಅವುಗಳನ್ನು ರೂಢಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ನಾವು ಹೊಂದಬಹುದು ಅನ್ನೋ ಒಂದು ಮಾತು ನಿಮಗೆ ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಮಾತನಾಡುವುದು ಒಂದು ಕಲೆ ಕೂಡ ಆಗಿದ್ದರೂ ಕೂಡ ಅದನ್ನು ಕೂಡ ನಾವು ಪ್ರಯತ್ನ ಪಟ್ಟರೆ ನಾವು ಬೆಳೆಸ್ಕೊಳ್ಬೋದು. ಓಕೆ, ಮಾರ್ಕೆಟಿಂಗ್ ಸ್ಕಿಲ್ ಇರ್ಬೋದು, ಇಲ್ಲಾಂದರೆ ಯಾವುದೇ ರೀತಿ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಎಲ್ಲವನ್ನು ನಾವು ಮನಸ್ಸು ಮಾಡಿ ನಾವು ಕಲಿತಾ ಹೋದರೆ ಯಾವುದು ಕೂಡ ಅಸಾಧ್ಯವಾದ ಕೆಲಸವೇನಲ್ಲ. ಜೊತೆಗೆ ನಾನು ಆ ರಿಯಲ್ ಎಸ್ಟೇಟ್ ವ್ಯವಹಾರ ಜೊತೆಗೆ ಒಂದು ಸೋಷಿಯಲ್ ಆರ್ಗನೈಸೇಷನಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಸೀನಿಯರ್ ಚೇಂಬರ್ ಎನ್ನುವಂಥ ಸಂಸ್ಥೆ, ತರಬೇತಿ ಹಾಗೂ ಸೇವಾ ಸಂಸ್ಥೆ. ಇಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಬಿಸ್ನೆಸ್ ಕಾಂಟ್ಯಾಕ್ಟ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಜೊತೆಗೆ ನಾವು ಕಲ್ತಿರೋ ಒಂದು ವಿಚಾರಗಳನ್ನು ಸಮಾಜದ ಜೊತೆ ನಾವು ಹಂಚ್ಕೊಳ್ಬೋದು. ಅನೇಕ ಸೇವಾ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು. ಇಲ್ಲಿ ಕೂಡ ತಾವು ಬೆಳೆಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಈ ಒಂದು ಸಂಸ್ಥೆಯಲ್ಲಿ ತಮ್ಗೆ ಯಾರಾದರೂ ಸೇರ್ಕೊಳ್ಳೋದಕ್ಕೆ ಇಷ್ಟ ಆದರೆ ನೀವು ಕೂಡ ಸದಸ್ಯತ್ವವನ್ನು ಪಡೆದು ಇಲ್ಲಿನ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು. ಇದರ ಜೊತೆಗೆ ನಾನು ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದು ನಮ್ಮ ಕಂಪನಿಯ ಹೆಡ್ ಆಫೀಸು ಚಿಕ್ಕಮಗಳೂರಲ್ಲಿದೆ. ಜೊತೆಗೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಜೈಪುರಲ್ಲಿದೆ. ಅಂದರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾಕೆ ನಾನು ಅದ್ರ ಬಗ್ಗೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುಮಾರು ಜನ ಡೈರೆಕ್ಟ್ ಸೆಲ್ಲಿಂಗ್ ಅಂದಿದ ತಕ್ಷಣ ಇದು ಒಂದು ಚೈನ್ ಲಿಂಕ್ ಇರ್ಬೋದು. ನಾವು ಪ್ರಾಡಕ್ಟ್ಗಳನ್ನ ಇನ್ನೊಬ್ರಿಗೆ ಮಾರಾಟ ಮಾಡಬೇಕಾಗುತ್ತೆ, ಈ ಕೆಲಸಗಳೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ ಸಾಕಷ್ಟು ಜನಗಳಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಅವುಗಳನ್ನು ತೆಗೆದುಕೊಳ್ಳದೆ ತಾವು ಏನು ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲೇ ಮುಂದುವರಿತಾ ಇರ್ತಾರೆ. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ದು ಏನಪ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ, ಯಾರು ಕೂಡ ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಪೂರ್ತಿ ಟೈಮ್ನ ಕಳಿಬೇಕು ಅನ್ನೋ ಒಂದು ಕಂಪಲ್ಷನ್ ಇರೋದಿಲ್ಲ. ನೀವು ಮಾಡೋ ಕೆಲಸದ ಜೊತೆಗೆ ಪಾರ್ಟ್ ಟೈಮ್ ಆಗಿ ಇದನ್ನು ಪ್ರಾರಂಭಿಸ್ಬೋದು. ಮತ್ತು ನಿಮಗೆ ಇಲ್ಲಿ ಮಾರಾಟ ಮಾಡುವ ಕಲೆ ಗೊತ್ತಿಲ್ಲದೆ ಇದ್ದರೂ ಸಹ ನಮ್ಮ ಯಾರು ಸೀನಿಯರ್ಸ್ ಇರ್ತಾರೆ ಮತ್ತು ಕಂಪನಿಯಿಂದ ಅನೇಕ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ. ಅಲ್ಲಿ ನಾವು ಇದನ್ನು ಹೇಗೆ ಕೆಲಸ ಮಾಡಬೇಕನ್ನೋದನ್ನು ಕಲಿತುಕೊಂಡು ಅದನ್ನು ಮಾಡ್ತಾ ಹೋಗ್ಬೋದು. ನೀವು ಪ್ರಾರಂಭದಲ್ಲಿ ಕಡಿಮೆ ಅರ್ನಿಂಗ್ಸ್ ಇದ್ದರೂ ಕೂಡ
ಒಂದು 4ರಿಂದ 5 ವರ್ಷಗಳ ಕಾಲ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ನೀವು ಕೆಲಸ ಮಾಡಿದ್ದೇ ಆದರೆ ಮಿನಿಮಮ್ ಒಂದು 1-2 ಲಕ್ಷ ರೂಪಾಯಿಗಳನ್ನು ನೀವು ಹೆಚ್ಚಿಗೆ ಸಂಪಾದನೆ ಮಾಡೋದಕ್ಕೆ ಇಲ್ಲಿ ಅವಕಾಶಗಳಿವೆ. ನಾನು ನಿಮಗೇನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಕಂಪನಿನಲ್ಲಿ ಆರೋಗ್ಯದ ಜೊತೆಗೆ ನಮಗೆ ಹಣವನ್ನು ಗಳಿಸೋದಕ್ಕೂ ಅವಕಾಶ ಇದೆ. ಅವುಗಳ ಜೊತೆಗೆ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಹೊಂದಬಹುದು. ನಾವು ಕೂಡ ಮಾತಾಡೋದನ್ನು ಕಲಿಬೋದು. ನಾವು ಕೂಡ 4 ಜನರ ಜೊತೆ ಬೆರೆತು ಕೆಲಸ ಮಾಡಿದಾಗ ಇಲ್ಲಿ ನಾಯಕರಾಗುವ ಒಂದು ಏನಂತಾರೆ ಅಲ್ಲಿ ಅವಕಾಶಗಳು ಹೆಚ್ಚಿವೆ. ನೀವು ಒಬ್ಬ ನಾಯಕನಾಗಿ ರೂಪುಗೊಂಡಾಗ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಅರ್ನಿಂಗ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಂಪನಿನಲ್ಲಿ ಕೆಲವೊಂದು ಅಚೀವ್ಮೆಂಟ್ಗಳನ್ನು ಮಾಡಿದ ಮೇಲೆ ಕಂಪನಿಯಿಂದ ಭಾರತದಾದ್ಯಂತ ಅನೇಕ ಸ್ಥಳಗಳಿಗೆ ಪ್ರವಾಸಗಳನ್ನು ಕರೆದುಕೊಂಡು ಹೋಗ್ತಾರೆ. ಉಚಿತವಾಗಿ ನೀವು ಎಲ್ಲ ಸ್ಥಳಗಳನ್ನು ಭೇಟಿ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲಿ ನಿಮಗೆ ಆತ್ಮತೃಪ್ತಿ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಖುಷಿ, ಆ ಖುಷಿಯನ್ನು ನೀವು ಇಲ್ಲಿ ಕಾಣೋದಕ್ಕೆ ಅವಕಾಶ ಇದೆ. ನಿಮ್ಮ ಕನಸುಗಳು, ಸಪೋಸು ಭಾರತ ಬಿಟ್ಟು ಹೊರದೇಶಗಳಿಗೆ ಹೋಗುವ ಕನಸನ್ನು ತಾವು ಯಾರಾದರೂ ಕಾಣ್ತಾ ಇದ್ದರೆ ಅವುಗಳನ್ನು ಕೂಡ ಇಲ್ಲಿ ಪೂರ್ತಿ ಮಾಡಿಕೊಳ್ಬೋದು. ಸಾಮಾನ್ಯವಾಗಿ ನಾವು ಬೇರೆ ಕಡೆ ಕೆಲಸ ಮಾಡೋರಾಗಲಿ ಬಿಸ್ನೆಸ್ ಆಗಲಿ ನಾವು ಹಾಕೋ ಎಫರ್ಟ್ಗೆ ತಕ್ಕಂಗೆ ನಮಗೆ ರಿಟರ್ನ್ಸ್ ಬರ್ತಾ ಇರುತ್ತೆ. ಆದರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ದು ಪೊಟೆನ್ಷಿಯಲ್ ಏನಪ್ಪ ಅಂದರೆ, ನಿಮ್ಮ ಟೀಮು ಇವತ್ತಲ್ಲ ನಾಳೆ ಬೆಳೀತಾ ಹೋಗುತ್ತೆ. ಒಂದಷ್ಟು ವರ್ಷಗಳ ನಂತರ ನಿಮ್ಮ ಜೊತೆ ಸಾವಿರಾರು ಜನ ಕೈ ಜೋಡಿಸಿರ್ತಾರೆ. ನಾವು ಪ್ರತಿದಿನ ಒಂದು 8ರಿಂದ 10 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಅರ್ನಿಂಗ್ಸ್ನ ಮಾಡ್ತಾ ಇರ್ತೀವಿ. ಆದರೆ ಈ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಕೆಲವು ವರ್ಷಗಳಾದ ನಂತರ, ಉದಾಹರಣೆಗೆ ನಮ್ಮ ಒಂದು ಟೀಮ್ನಲ್ಲಿ ಒಂದು 500 ಜನ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ಒಂದು 2 ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಕೂಡ ನಮಗೆ 1000 ಗಂಟೆಗಳ ಒಂದು ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಅದರಿಂದ ಇದರಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ನಮ್ಮ ಕಂಪನಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಈ ಬಿಸ್ನೆಸ್ನ ಹೇಗೆ ಮಾಡಬೇಕು ಅನ್ನೋದು ಹೆಚ್ಚಿನ ಮಾಹಿತಿ ತಮಗೆ ಬೇಕಾದರೆ ಖಂಡಿತ ನನ್ನನ್ನು ಈ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರೆ ನಾನೇ ನಿಮ್ಮನ್ನು ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇಲ್ಲಾಂದರೆ ನನ್ನ ಮೆಸೆಂಜರ್ಗೆ ನಿಮ್ಮ ಫೋನ್ ನಂಬರ್ನ ದಯವಿಟ್ಟು ಕಳಿಸಿ. ಆ ಫೋನ್ಗೆ ನಾನು ಫೋನ್ ಮಾಡಿ ಮಾತಾಡ್ತೀನಿ. ಕೆಲವೊಂದು ಸಲ ನಾನು ಝೂಮ್ ಮೀಟಿಂಗ್ನಲ್ಲಿ ಕೂಡ ನಮ್ಮ ಒಂದು ಕಂಪನಿಯ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸಾಮಾನ್ಯವಾಗಿ ಭಾನುವಾರದೊತ್ತು ಕಂಪನಿಯಿಂದನೇ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ನಾವು ಆಯೋಜಿಸ್ತಾ ಇರ್ತೀವಿ. ಭಾನುವಾರದ ಆ ಕಾರ್ಯಕ್ರಮಕ್ಕೆ ಉಚಿತವಾಗಿ ತಾವು ಕೂಡ ಬಂದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಖಂಡಿತ ತಾವುಗಳೆಲ್ಲ ನನ್ನ ಜೊತೆ ಕೈ ಜೋಡಿಸಿ ನಿಮ್ಮ ಒಂದು ಕನಸುಗಳನ್ನು ನನಸು ಮಾಡಿಕೊಳ್ಳೋದ್ರ ಜೊತೆಗೆ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಕೊಡೋದಕ್ಕೆ ಒಂದು ಸದಾವಕಾಶ ಈ ಒಂದು ಕಂಪನಿಯಿಂದ ದೊರಕುತ್ತೆ. ಖಂಡಿತ ನೀವು ನನ್ನ ಜೊತೆ ಈ ವಿಚಾರದಲ್ಲಿ ಆಲೋಚನೆ ಮಾಡಿ ನಿಮಗೆ ಇಚ್ಛೆ ಇದ್ದರೆ ನಿಮ್ಮ ಒಂದು ಕನ್ಸೆಂಟನ್ನು ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ನಾನು ನಂಬಿದ್ದೇನೆ. ಪ್ಲೀಸ್ ಫೀಲ್ ಫ್ರೀ ಟು ಕಮ್ಯುನಿಕೇಟ್ ವಿತ್ ಮೀ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಐ ಆಮ್ ರೆಡಿ ಟು ಹೆಲ್ಪ್ ಯು. ಲೆಟ್ಸ್ ಆಲ್ learn together and teach others also to grow in their life, and also let's all grow together ಅಂತ ಹೇಳ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತೀನಿ. ಹಿಂದೆ ನೀವು ನಿರ್ಧಾರ ಮಾಡಿ, ಇವತ್ತು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸೋದಕ್ಕೆ ಸಹಾಯ ಮಾಡ್ಬೋದು. ಅದರಿಂದ ತಡ ಮಾಡಬೇಡಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇವತ್ತೇ ಪ್ರತಿಕ್ರಿಯೆ ಮುಖಾಂತರ ನಿಮ್ಮ ಒಂದು ನಿರ್ಧಾರವನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.